ಅತಿ ಪರಿಶುದ್ಧವಾದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಹೆಸರು ರಾಜು ಎಂಬುದಾಗಿ. ನಾನು ಕೊಡಗು ಜಿಲ್ಲೆ ಪೊನ್ನಂಪೇಟೆ ತಾಲೂಕು ನಾಣಚ್ಚಿ ಎಂಬ ಗ್ರಾಮದಲ್ಲಿ ನಾನು ಸೇವೆಯನ್ನು ಮಾಡುತ್ತಿದ್ದೇನೆ. ನಾನು ಇದೇ 2025 ವರ್ಷದ ಫೆಬ್ರವರಿ ತಿಂಗಳಿನ ಸೆಮಿನಾರ್ ನಮ್ಮ ಬೆಂಗಳೂರಿನಲ್ಲಿ ಡಾಕ್ಟರ್ ಲೀ ಇಂಡಿಯಾ ಮಿಷನ್ ಇಂಡಿಯಾ ಕಡೆಯಿಂದ ಒಳ್ಳೆಯ ಒಂದು ಸೇವೆಯೊಂದು ಆಧಾರವನ್ನು, ಸೇವೆಯೊಂದು ಬೆಳವಣಿಗೆಯನ್ನು ನಮಗೆ ಸತ್ಯವೇದದ ಕಡೆಯಿಂದ ನಮಗೆ ತಿಳಿಯಪಡಿಸೋದಕ್ಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ತುಂಬ ಒಂದು ದೇವರೊಂದು ಸೇವೆಯ ಆಡಂಬರ ಕುರಿತು ಒಳ್ಳೆಯ ಒಂದು ವಾಕ್ಯವನ್ನು ನಮಗೆ ಹಂಚಿಕೊಟ್ಟರು. ಒಳ್ಳೆಯ ಒಂದು ಫೌಂಡೇಶನ್ ಆಗಿ ನಮಗೆ ಬೇರುಪಡಿಸಿದ್ದಾರೆ. ನನ್ನ ಒಂದು ಅಭಿಪ್ರಾಯ ಏನಂದರೆ, ಒಂದು ಸೇವೆಯೊಂದು ಕಲಿಲಿಕ್ಕೆ ಅಂದರೆ ಮುಂದೆ ಹೋಗುವಂಥದ್ದು. ಕ್ರಿಸ್ತನೇ ಹೀಗೆ ನಮಗಾಗಿ ಬಂದನು ಎಂಬ ಸೇವೆ, ಆತನು ಕೂಡ ಹೀಗೆ ರೀತಿಯನ್ನು ಸೇವೆಯನ್ನು ಮಾಡಿದನು. ಹಾಗೆ ನಾವು ಕೂಡ ಮುಂದಕ್ಕೆ ಆಗಬೇಕೆನ್ನೋ ಒಂದು ಉದ್ದೇಶ. ನಾನು ಕೂಡ ಇಂಡಿಯಾ ಮಿಷನ್ ಇಂಡಿಯಾ ನಮ್ಮ ಕುಟುಂಬ, ನನ್ನ ಕುಟುಂಬ ಎಂದು ಹೇಳುತ್ತೇನೆ ಇಂಡಿಯಾ ಮಿಷನ್ ಇಂಡಿಯಾನ. ಹಾಗೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ದೇವರು ನಮ್ಮ ಡಾಕ್ಟರ್ ಲೀ ಸಂಗಡ ಮಾತನಾಡಿದರು. ತುಂಬ ಸಂತೋಷವಾಯಿತು. ಕರ್ತನು ಈ ವಾಕ್ಯ ಹೇಳಿ ಕೊಟ್ಟ ನಮ್ಮ ಸೇವಕರಾಗಿರುವ ಡಾಕ್ಟರ್ ಲೀ ಅವರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಕರ್ತನು ಆಶೀರ್ವಾದ ಮಾಡಿ. ಗಟ್ಟಿಯನ್ನು ಗಾಡ್ ಬ್ಲೆಸ್ ಯು. ಹೆಸರು ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಂಡಿಯಾ ಮಿಷನ್ ಇಂಡಿಯಾದಲ್ಲಿರುವಂಥ ಎಲ್ಲ ದೇವರ ಸೇವಕರಿಗೂ, ಡಾಕ್ಟರ್ ಲೀ ಅವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳು. ನನ್ನ ಹೆಸರು ಮಾಸ್ಟರ್ ಜಾನು ಅಂತ. ನಾನು ಕೊಡಗು ಜಿಲ್ಲೆಯಲ್ಲಿ ನಾಣಚ್ಚಿ ಗ್ರಾಮದಲ್ಲಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೇನೆ. ಕಳೆದ 2025 ಫೆಬ್ರವರಿ ತಿಂಗಳಿನಲ್ಲಿ ನಡೆದಂತಹ ಒಂದು ಮಾಸ್ಟರ್ ಸೆಮಿನಾರ್ನಲ್ಲಿ ನನಗೂ ಕೂಡ ಬೆಂಗಳೂರಿನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ದೇವರು ಒದಗಿಸಿಕೊಟ್ಟರು. ನಾನು ಕೂಡ 2 ದಿವಸ ಕಾಲ ದೇವರ ವಾಕ್ಯವನ್ನು ಡಾಕ್ಟರ್ ಲೀ ಅವರ ಮುಖಾಂತರ ಕೇಳಲಿಕ್ಕೆ ಸಾಧ್ಯವಾಯಿತು. ಅಲ್ಲಿ ಅನೇಕ ವಿಷಯಗಳನ್ನು ಅವರು ನಮಗೆ ಕಲಿಸಿಕೊಡಲಿಕ್ಕೆ ಸಾಧ್ಯವಾಯಿತು. ಒಳ್ಳೆಯ ಸೇವಕನಾಗಿರಬೇಕು, ಯೇಸು ಕ್ರಿಸ್ತನ ವಂಶಾವಳಿಯನ್ನು ಮಾಡಬೇಕು, ಅದೇ ರೀತಿಯಾಗಿ ಲೋಕದಲ್ಲಿರುವಂಥ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ ಎಂಬಂಥ ವಿಷಯದ ಬಗ್ಗೆಲ್ಲ ಅವರು ನಮಗೆ ತಿಳಿಸಿಕೊಡಲಿಕ್ಕೆ ಸಾಧ್ಯವಾಗಿತ್ತು. 2 ದಿವಸಗಳ ಕಾಲ ಚಿಂತಿಸಿದಂಥ ವಾಕ್ಯದಲ್ಲಿ ನನ್ನನ್ನು ಹೆಚ್ಚಾಗಿ ಚಿಂತಿಸಿದಂಥ, ನನ್ನ ಹೃದಯವನ್ನು ಸ್ಪರ್ಶಿಸಿದಂಥ ವಿಷಯ ಲೋಕದಲ್ಲಿನ ಆಸೆ, ಲೋಕದಲ್ಲಿನ ಶರೀರದ ಆಸೆ, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ. ಈ ವಿಷಯವಾಗಿ ದೇವರ ದಾಸರು ಅದನ್ನು ತಿಳಿಸಿಕೊಡುವಾಗ ದೇವರ ಪರಿಶುದ್ಧಾತ್ಮ ನನ್ನ ಹೃದಯದಲ್ಲಿ ಹೆಚ್ಚಾದ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಯಿತು. ಅದರ ಮುಖಾಂತರವಾಗಿ ನನಗೆ ದೊಡ್ಡ ಒಂದು ವ್ಯತ್ಯಾಸ ಕೂಡ ಕಾಣಲಿಕ್ಕೆ ಸಾಧ್ಯವಾಯಿತು. ನನ್ನನ್ನು ನಾನು ತಿದ್ದಿಕೊಳ್ಳಲಿಕ್ಕೂ, ನನ್ನ ಕೊರತೆಗಳನ್ನೆಲ್ಲ ದೇವರ ಸನ್ನಿಧಿಯಲ್ಲಿ ಹೇಳಿಕೊಳ್ಳಲಿಕ್ಕೂ ಸಾಧ್ಯವಾಯಿತು. ಈ ವಾಕ್ಯವನ್ನು ತಿಳಿಸಿಕೊಟ್ಟಂತಹ ದೇವರ ಸೇವಕರಾದಂಥ ಡಾಕ್ಟರ್ ಲೀ ಅವರಿಗೂ, ಇಂಡಿಯಾ ಮಿಷನ್ ಇಂಡಿಯಾ ಅವರಿಗೂ ನನ್ನ ಹೃತ್ಪೂರ್ವಕವಾದ ವಂದನೆಗಳನ್ನು ಹೇಳುತ್ತಾ ನಾನು ಮಾತನಾಡುತ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ನನ್ನ ಹೆಸರು ಕಾಲೇಬ್ PM ಎಂಬುದಾಗಿ. ನಾನು ಕೊಡಗಲ್ಲಿ ನಾಣಚ್ಚಿ ಎಂಬ ಪ್ರಾಂತ್ಯದಲ್ಲಿ ದೇವರ ಸೇವೆ ಮಾಡ್ತಾ ಇದ್ದೇನೆ. ನಾನು ಈ ವರ್ಷ 2025 ವರ್ಷ ಅಂದರೆ ಫೆಬ್ರವರಿ ನಡೆದಂಥ ಬೆಂಗಳೂರು ಪಟ್ಟಣದಲ್ಲಿ ನಡೆದಂಥ ಸೆಮಿನಾರಲ್ಲಿ ಆಮೇಲೆ ಸ್ತೋತ್ರ ಡಾಕ್ಟರ್ ಲೀ ಅವರು 2 ದಿವಸದ ನಮಗೆ ಆಮೇಲೆ ಸ್ತೋತ್ರ ಟ್ರೈನಿಂಗನ್ನು ಕೊಡುವುದಕ್ಕೆ ಸಾಧ್ಯವಾಯಿತು. ವಚನದ ಬಗ್ಗೆ ಅಂದರೆ ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ ಅದರಲ್ಲಿ 1-2 ಬಗ್ಗೆ ನಮಗೆ ತಿಳಿಪಡಿಸೋದಕ್ಕೆ ಸಾಧ್ಯವಾಯಿತು. ಒಳ್ಳೆ ಸೇವಕನೆಂಬುದಾಗಿ ಅದರಲ್ಲಿ ನನಗೆ ಹೃದಯವನ್ನು ಟಚ್ಚಾದಂಥ ಒಂದು ವಾಕ್ಯ ಅಂದರೆ 2 ತಿಮೋತಿ 2ನೇ ಅಧ್ಯಾಯ 1ನೇ ವಚನ. ನನ್ನ ಮಗನೇ, ನೀನು ಕ್ರಿಸ್ತ ಯೇಸುವಿನಲ್ಲಿರುವ ಕೃಪೆಯಿಂದ ಬಲ ಹೊಂದಿದವನಾಗು. ನೀನು ಅನೇಕ ಸಾಕ್ಷಿಗಳ ಮುಂದೆ ನನ್ನಿಂದ ಕೇಳಿದ ಉಪದೇಶವನ್ನು ಇತರರಿಗೆ ಬೋಧಿಸಲು ಶಕ್ತರಾದ ನಂಬಿಗಸ್ತರ ಜನರಿಗೆ ಅದನ್ನು ಒಪ್ಪಿಸು ಎಂಬುದಾಗಿ. ಸ್ತೋತ್ರ. ಈ ಒಂದು ವಾಕ್ಯವು ನಾನು ಅನೇಕ ಸರಿ ಓದಿದ್ದೇನೆ, ಆದರೆ
ಆ ದಿನ ಡಾಕ್ಟರ್ ಲೀ ದೇವದಾಸರು ನನಗೆ ತಿಳಿಸಿಕೊಟ್ಟಾಗ ನನಗೆ ತುಂಬ ಅದರ ಮೇಲೆ ಪ್ರಭಾವ ಬೀರೋದಕ್ಕೆ ಸಾಧ್ಯವಾಯಿತು. ಆದ್ದರಿಂದ ಈ ವಾಕ್ಯಗಳು ನಮಗೆ ತಿಳಿಯಪಡಿಸಿ ಕರ್ತನ ಸೇವೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳೆಯುವಂತೆ ಅವರ ಒಂದು ಸಹಾಯ ನಮಗೆ ಆಯಿತೆಂಬುದಾಗಿ ನಾನು ಕರ್ತನಲ್ಲಿ ಭಾವಿಸುವನಾಗಿದ್ದೇನೆ. ಆದ್ದರಿಂದ ಈ ವಾಕ್ಯಗಳು ತಿಳಿಸಿಕೊಟ್ಟಂಥ ಡಾಕ್ಟರ್ ಲೀ ಅವರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆ ಸಲ್ಲಿಸುವನಾಗಿದ್ದೇನೆ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಆಮೆನ್.